ಹಲೋ ಹಾಯ್ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಆ್ಯಕ್ಚುಲಿ ಈ ಬೈಕ್ ಬಂದು ಒನ್ ಆಫ್ ಮೈ ಬ್ರದರ್ ಬೈಕ್. ದಿಸ್ ಬೈಕ್ ನೇಮ್ ಈಸ್ ಯಮಹಾ R15 V4. ಇದು ಬಂದು ವರ್ಷನ್ 4 ಸೀರೀಸ್. ಇದು ಬೈಕ್ ನೋಡ್ಬೋದು ಎಷ್ಟು ತುಂಬ ಚೆನ್ನಾಗಿದೆ. ಗೋಲ್ಡ್ ಅಲಾಯ್ಸ್ ಆ್ಯಂಡ್ ಮ್ಯಾಟ್ ಬ್ಲ್ಯಾಕ್ ಫೇರಿಂಗ್ ಇರುವಂಥ ಫೇರಿಂಗ್ ಬೈಕ್ ಇದು. ಯಮಹಾ R15 ಅಂತದ್ದು 155cc ತುಂಬ ಕಾಸ್ಟ್ಲಿಯಸ್ಟ್ ಬೈಕ್ ಅಂತಲೇ ಹೇಳ್ಬೋದು. ಈ ಗಾಡಿ ತುಂಬಾ ಕಾಸ್ಟ್ಲಿ ಇದೆ ಬೈಕ್ ಇದು. 155cc ಈ ಪ್ರೈಸಲ್ಲಿ ಇಷ್ಟೊಂದು ಪೇಮೆಂಟ್ ಮಾಡೋದು ಸ್ವಲ್ಪ ಕಷ್ಟನೇ. ಬಟ್ ಏನಂದರೆ ನಿಮಗೆ ಆಲ್ಮೋಸ್ಟ್ ನಿಮಗೆ 2.8 lakhsವರೆಗೆ ನಿಮಗೆ ಆನ್ ರೋಡಲ್ಲಿ ಗಾಡಿ ಸಿಗುತ್ತೆ. ಆಮೇಲೆ ಈ ಬೈಕಲ್ಲಿ ಕಲರ್ ಮೇಲೆ ರೇಟ್ ಇರೋದು. ನಿಮಗೆ ಕಲರ್ ವೇರಿಯಂಟ್ಸ್ ಹೇಗೆ ಬರುತ್ತೆ ಆ ಥರ ಒಂದೊಂದಿದೆ. ಬೇಸಿಕ್ ಪ್ರೈಸ್ ಬಂದು ರೆಡ್ ಕಲರ್ ಬೈಕ್ಸಲ್ಲಿ ಯಮಹಾ R15 V4 ರೆಡ್ ಕಲರ್ ಬೈಕ್ ನಿಮಗೆ ತುಂಬ ಕಡಿಮೆ ರೇಟಲ್ಲೇ ಸಿಗುತ್ತೆ ಗಾಡಿ. ಈ ಇಂಜಿನ್ ಬಂದು 155cc 4 valves ಇಂಜಿನ್ ಇರುವಂಥ ಇಂಜಿನ್ ಇದು. ಆ್ಯಕ್ಚುಲಿ ಮುಂಚೆ V1 V2 ನಿಮಗೆ 2 valves ಇಂಜಿನ್ ಬರ್ತಿತ್ತು. ಈ ಗಾಡಿಯಲ್ಲಿ ನಿಮಗೆ 4 valves ಇರುವಂಥ ಇಂಜಿನ್ ಇದು. ಈ ಇಂಜಿನ್ ಬಂದು ನಿಮಗೆ liquid cooled engine. This one, it's 155cc engine and it comes with liquid coolant engine and it have a radiator also. Full fairing bike ಇದು. ಯಾರಿಗಾದರೂ ನಿಮಗೆ ಬೈಕ್ ಫೇರಿಂಗ್ ಬೈಕ್ಸ್ ಏನೋ ಬಿಗಿನರ್ಸ್ ಇದ್ದೀರಾ, ಕಾರ್ನರ್ಸ್ ಎಲ್ಲ ಲೀನ್ ಮಾಡಿಲ್ಲ ಹೊಡಿಲಿಕ್ಕೆ ಬೈಕ್ ಬೇಕಂತಂದರೆ ಈ ಬೈಕಿಗೆ ನೀವು ಹೋಗ್ಬೋದು. ಈ ಬೈಕ್ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ಗಾಡಿ ಒಂದು. ಆದರೆ ಏನಂತ ಪ್ರೈಸ್ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಅಷ್ಟೇ. ಪ್ರೈಸ್ ಎಕ್ಸ್ಪೆನ್ಸಿವ್ ಇರೋದ್ರಿಂದ ಸ್ವಲ್ಪ ಕಷ್ಟ ಎಲ್ಲರಿಗೂ ತೊಗೊಳ್ಳಿಕ್ಕೆ. ನಾರ್ಮಲ್ ಪ್ರೈಸ್ ಇದ್ದರೆ ತೊಗೋಬೋದು, ಬಟ್ ಈ ಪ್ರೈಸ್ ಯಾಕೆ ಇಟ್ಟಿದೆ ಅಂತಲೇ ಹೇಳ್ತೀನಿ ನಿಮಗೆ. ಯಮಹಾ R15 V4 ದಿಸ್ ಒನ್. ಈ ಮೀಟ್ರ್ ಎಲ್ಲ ಬಂದು ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಡಿಸ್ಪ್ಲೇ ಆ್ಯಕ್ಚುಲಿ ಇದು. ಆ್ಯಂಡ್ ಡಿಜಿಟಲ್ ಮೀಟ್ರ್ ಇದಿರೋದು ಇವೊಬ್ಬರ ಬೈಕ್ಸ್. ಬಟ್ ಇದರಲ್ಲಿ ತುಂಬಾ ಫೀಚರ್ಸ್ ಇದೆ. ಟ್ರ್ಯಾಕ್ಷನ್ ಕಂಟ್ರೋಲ್ ಆ್ಯಂಡ್ ಮೋಡ್ಸ್ ಎಲ್ಲ ಥರ ಫೀಚರ್ಸ್ ಎಲ್ಲ ಫುಲ್ ಲೋಡ್ ಮಾಡಿದೆ. ಕಲರ್ ಡಿಸ್ಪ್ಲೇ ಅಂತ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಇದೆಲ್ಲ ಫ್ಯೂಲ್ ಗೈಡ್, ಸ್ಪೀಡ್, ಇದು ರಿವ್, RPM ಮೀಟ್ರ್, ದಿಸ್ ಒನ್ ಸ್ಪೀಡ್, ದಿಸ್ ಒನ್ ಇಸ್ ಓಡೋಮೀಟರ್, TCR, ಟ್ರ್ಯಾಕ್ಷನ್ಸ್. ಆಮೇಲೆ ಈ ಗಾಡಿಗೆ ಇನ್ನೊಂದೇನೆಂದರೆ ಈ ಕಿಲ್ ಸ್ವಿಚ್ಚಲ್ಲಿ ನೀವು ನೋಡ್ಬೋದು. ಈ ಕಿಲ್ ಸ್ವಿಚ್ಚಲ್ಲೇ ನಿಮಗೆ ಸೆಲ್ಫ್ ಬರುತ್ತೆ. ಸೆಲ್ಫಲ್ಲೇ ನಿಮಗೆ ಆನ್ ಆಫ್ ಬರುತ್ತೆ ಇದರೊಳಗೆ. ಇದು 2-in-1 ಸ್ವಿಚ್ ಅಂತಲೇ ಹೇಳ್ಬೋದು. ಮುಂಚೆ ಬೈಕ್ಸಲ್ಲೆಲ್ಲ ಇದ್ದಿಲ್ಲ. ಆಮೇಲೆ ಈ ಗಾಡಿ ಬಂದು ನಿಮಗೆಲ್ಲ ಫ್ಯೂಲ್ ಟ್ಯಾಂಕ್ ಬಂದು 11 ಲೀಟ್ರ್ ಟ್ಯಾಂಕ್ ಬರೋದು. ಇದು 11 ಲೀಟ್ರ್ ಟ್ಯಾಂಕ್. ಇವನ್ V3ಯಲ್ಲೂ 11 ಲೀಟ್ರ್ ಟ್ಯಾಂಕ್ ಇತ್ತು. 6 gears, 1 down and 5 up shift. It comes with tubeless tires. ರೇರ್ ಟೈರ್ ಬಂದು ನಿಮಗೆ 144 ಟೈರ್ ಇರುವಂಥ MRF ಟೈರ್ ಇದು. 144/70 ಪ್ರೊಫೈಲ್ ಸೈಜ್ ಬಂದು ನಿಮಗೆ ಇದು R17. ಫ್ರಂಟಿನೂ ಹಾಗೆ ಇರೋದು R17 ಇರೋದು. ಫ್ರಂಟ್ ಆ್ಯಂಡ್ ಬ್ಯಾಕ್ ಬೋತ್ ಕಮ್ಸ್ ವಿತ್ R17 ಪ್ರೊಫೈಲ್ ಆ್ಯಂಡ್ ವಿತ್ ಟ್ಯೂಬ್ಲೆಸ್ ಟೈರ್ಸ್. ಆಮೇಲೆ ಈ ಬೈಕಲ್ಲಿ 282 ಫ್ರಂಟ್ ಡಿಸ್ಕ್ ಇದೆ, ನೋಡ್ಬೋದು ನೀವು. ಡಿಸ್ಕ್ ಸೈಜ್ ಬಂದು 282 mm ಇರುವಂಥ ಬ್ರೇಕ್ಸ್ ಇದು. ಇನ್ನೊಂದು ಈ ಬೈಕಲ್ಲಿ ಏನು ಎಕ್ಸ್ಟ್ರಾ ಅಂತಂತಂದರೆ ನಿಮಗೆ ಯೂಶ್ವಲಿ MTಯಲ್ಲಿ ಮುಂಚೆ ಫಸ್ಟ್ ಜನರಲ್ಲೆಲ್ಲ MTಯಲ್ಲಿ ನಿಮಗೆ ಸಿಂಗಲ್ ಚಾನಲ್ ABS ಇತ್ತು. ಬಟ್ R15 V4 V3ಯಲ್ಲೆಲ್ಲ ನಿಮಗೆ ಡ್ಯುಯಲ್ ಚಾನಲ್ ABS ಇದೆ. ಇಟ್ ಕಮ್ಸ್ ವಿತ್ ಡ್ಯುಯಲ್ ಚಾನಲ್ ABS. ಸೊ ಡ್ಯುಯಲ್ ಚಾನಲ್ ABS ಇರೋದ್ರಿಂದ ಬ್ರೇಕ್ ಬೈಟ್ ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ಫ್ರಂಟ್ ಬೈಟ್ ಈಸ್ ಗುಡ್, ಬಟ್ ಬ್ಯಾಕ್ ಸೈಡ್ ಬ್ರೇಕೆಲ್ಲ ಅಷ್ಟು ಬೈಟೆಲ್ಲ ಸರಿಯಾಗಿಲ್ಲ ಗಾಡಿ. ಆಮೇಲೆ ಇದು ನಿಮಗೆ ಇದು ನೋಡ್ಬೋದು, ಅಪ್ಸ್ ಆ್ಯಂಡ್ ಡೌನ್ ಸಸ್ಪೆನ್ಷನ್ ಕೊಟ್ಟಿದ್ದಾನೆ ಈ ಗಾಡಿಗೆ. ಸೊ ಹಾಗಾಗಿ ಇದು ಎಕ್ಸ್ಪೆನ್ಸಿವ್. This indicator comes with, actually it's a bulb indicator. It's not a LED indicator, it's just a bulb indicator. And this comes with LED. ಅದಾದ ನಂತರ ನಿಮಗೆ ಇದು ಹೆಡ್ಲೈಟ್ನು ನೀವು ನೋಡ್ಬೋದು. ಪ್ರೊಜೆಕ್ಟರ್ ಹೆಡ್ಲೈಟ್ ಇರುವಂಥ ಬೈಕ್ ಇದು. ನೀವು ನೋಡ್ಬೋದು ಇವಾಗ ಈ ಬೈಕ್ ಬಂದು ಆ್ಯಕ್ಚುಲಿ ಈ ಬೈಕಿಗೆ ಅಟ್ರಾಕ್ಷನ್ ಬಂದು ಈ DRLs. ಇದು ಒಂದು LED ಸ್ಟ್ರಿಪ್ಪಲ್ಲೇ ಮಾಡಿರೋವಂಥದ್ದು. ಅದಾದ ನಂತರ ಇದು ನೀವು ಫ್ರಂಟ್ ಬಂದು ಹೆಡ್ಲೈಟ್ ನಿಮಗೆ ಪ್ರೊಜೆಕ್ಟರ್ ಲೈಟ್ ಇರೋದು.
ಏನೋ ಈ ಪ್ರೈಸಲ್ಲಿ ನಿಮಗೆ ಒಳ್ಳೆ ಸ್ಪೋರ್ಟ್ಸ್ ಬೈಕ್ ಫೀಲ್ ಇರೋ ಬೈಕ್ ಬೇಕಂತಂದರೆ ನೀವು ಬೈಕಿಗೆ ಹೋಗ್ಬೋದು. ಎಕ್ಸಾಸ್ಟ್ ನೋಟ್ನು ನೋಡ್ಬೋದು ನೀವು. ಇದು ಎಕ್ಸಾಸ್ಟ್ ಸೌಂಡು, ಇದು BS6 ವೇರಿಯಂಟ್ ಇದು. ಆಮೇಲೆ ಇದು V4 ಸೀರೀಸ್ ಎಲ್ಲ ಬಂದು ನ್ಯೂ ಮಾಡಲ್ಲ. ಆ್ಯಕ್ಚುಲಿ ಮುಂಚೆಲ್ಲ V3 ಇತ್ತು. V3 V4ಗೆ ಏನು ಡಿಫ್ರೆನ್ಸ್ ಅಂದರೆ ಆಲ್ಮೋಸ್ಟ್ ಎಲ್ಲ ಆ್ಯಸ್ ಇಟ್ ಈಸ್. ಬಟ್ ಔಟ್ಲುಕ್ಕಲ್ಲಿ ಏನು ಮಾಡಿದ್ದಾನೆ, ಸ್ವಲ್ಪ ಚೇಂಜ್ ಮಾಡಿದ್ದಾನೆ. ಔಟ್ಲುಕ್ ಅಂತಂತಂದರೆ ಫ್ರಂಟ್ ಫೇರಿಂಗ್ಸಲ್ಲಿ ಹೆಡ್ಲೈಟ್, ಆಮೇಲೆ ಪ್ರೊಜೆಕ್ಟರ್, LED ಅದೆಲ್ಲ ಚೇಂಜ್ ಮಾಡಿದ್ದಾನೆ. ಸ್ವಲ್ಪ 1.5 ಹಾರ್ಸ್ ಪವರ್ನು ಕಡಿಮೆ ಮಾಡಿದ್ದಾನೆ V4ಅಲ್ಲಿ. ಹಾಗೆ ಪ್ರೈಸ್ನೂ ಜಾಸ್ತಿ ಮಾಡಿದ್ದಾನೆ ಇದರಲ್ಲಿ. ಯಾಕೆಂತಂದರೆ ಓಲ್ಡ್ V3 ಎಲ್ಲ ನಿಮಗೆ ಈ ಸಸ್ಪೆನ್ಷನ್ ಇದೆ ನೋಡಿ, ಇದೆಲ್ಲ ನಿಮಗೆ ಟೆಲಿಸ್ಕೋಪಿಕ್ ಇತ್ತು ಓಲ್ಡ್ V3ಅಲ್ಲಿ. V4ಅಲ್ಲಿ ನಿಮಗೆ ಅಪ್ಸ್ ಆ್ಯಂಡ್ ಡೌನ್ ಶಾಕ್ಸ್ ಬರುತ್ತೆ. ಅದಾದಮೇಲೆ ಬಲ್ಬ್ ಇಂಡಿಕೇಟರ್ ಆ್ಯಂಡ್ ಇದೆಲ್ಲ ತುಂಬ ಏರೋಡೈನಮಿಕ್ ಆಗಿ ಡಿಸೈನ್ ಮಾಡಿರೋಂಥ ಫೇರಿಂಗ್ ಕಿಟ್ ಇದು. ಏರೋಡೈನಮಿಕ್ ಆಗಿರೋದ್ರಿಂದ ನಿಮಗೆ ಗುಡ್ ಫುಲ್ ಚೆನ್ನಾಗಿರುತ್ತೆ ವಿಂಡಲ್ಲೆಲ್ಲ. ಆ್ಯಕ್ಚುಲಿ ಈ ಸ್ಪ್ರಾಕೆಟ್ನು ನೀವು ನೋಡ್ಬೋದು. ಈ ಸ್ಪ್ರಾಕೆಟ್ ಬಂದು ಆ್ಯಕ್ಚುಲಿ ಎಂಟಿಗೆ ಬಿಟ್ಟಿದ್ದು ಫಸ್ಟು. ಮುಂಚೆ V3 ಆಯ್ತು, V4ಗೆ ಆಯ್ತು, ಈ ಚೈನ್ ಸ್ಪ್ರಾಕೆಟ್ ಇದ್ದಿಲ್ಲ. ಯಾರಾದರೂ ಅಬ್ಸರ್ವ್ ಮಾಡ್ಬೋದು ಬೇರೆ V3 ಬೈಕ್ಸಲ್ಲಿ ಆ ಸ್ಪ್ರಾಕೆಟ್ ಸೈಜೇ ಚೇಂಜ್ ಇದೆ, ಟೀತ್ ಚೇಂಜ್ ಇದೆ. ಈ ಸ್ಪ್ರಾಕೆಟ್ ಇರೋದ್ರಿಂದ ಇದು ಎಂಟಿ ಸ್ಪ್ರಾಕೆಟ್. ಇನಿಷಿಯಲ್ ಪಿಕ್ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಎಂಟಿ ಚೈನ್ ಸ್ಪ್ರಾಕೆಟ್ ಈ ಗಾಡಿಗೆ ಬಿಟ್ಟಿರೋದು ಅವನು. ಮುಂಚೆ ಎಲ್ಲ ಇನಿಷಿಯಲ್ ಅಷ್ಟೆಲ್ಲ ಇರ್ತಿದ್ದಿಲ್ಲ. ಈ ಬೈಕ್ ಬಂದು ನಿಮಗೆ ಇನಿಷಿಯಲ್ ಪಿಕ್ಕಿಂತ ಟಾಪ್ ಎಂಡಲ್ಲೇ ಚೆನ್ನಾಗಿ ಬರುತ್ತೆ. ಆಮೇಲೆ ಈ ಬೈಕಲ್ಲಿ ಇನ್ನೊಂದು ನೀವು ನೋಡ್ಬೋದು ಸ್ಪೆಷಾಲಿಟಿ ಏನಂತಂತಂದರೆ ದಿಸ್ VVA ವೇರಿಯಬಲ್ ವಾಲ್ವ್ಸ್ ಆ್ಯಕ್ಟಿವೇಷನ್ ಅಂತ. VVA ಟೆಕ್ನಾಲಜಿ ಒಂದು ಈ ಬೈಕಲ್ಲಿ ಲೋಡ್ ಮಾಡಿದ್ದಾನೆ. ಈ VVA ಟೆಕ್ನಾಲಜಿ ಅಂದರೆ ಏನಂತಂತಂದರೆ ನಿಮಗೆ ಯೂಶ್ವಲಿ ಫ್ಯೂಲ್ ನಿಮಗೆ ಒಳ್ಳೆ ಎಫಿಷಿಯೆಂಟ್ ಅಂದರೆ ಒಳ್ಳೆ ನಿಮ್ಮ ಮೈಲೇಜ್ ಬೇಕಂತಂದರೆ VVA ಮೋಡ್ ಬರಲ್ಲ ಥರನೇ ರೈಡ್ ಮಾಡಬೇಕು. VVA ಅಂದರೆ ವೇರಿಯಬಲ್ ವಾಲ್ವ್ಸ್ ಆ್ಯಕ್ಟಿವೇಷನ್ ಅಂತಂತಂದರೆ ಯೂಶ್ವಲಿ ಗಾಡಿ ರನ್ ಆಗೋದು 2 ವಾಲ್ವ್ಸಲ್ಲಿ ರನ್ ಆಗ್ತಿರುತ್ತೆ ಈ ಬೈಕ್. ಯಾವಾಗ ನೀವು RPM 7000 RPM ನೀವು ಕ್ರಾಸ್ ಮಾಡ್ತೀರಾ ಅವಾಗ 4 ವಾಲ್ವ್ಸ್ ಇಂಜಿನ್ ಓಪನ್ ಆಗುತ್ತೆ. ಆ ಟೈಮಲ್ಲಿ ಏನಾಗುತ್ತೆ, 4 ವಾಲ್ವ್ಸ್ ಇಂಜಿನ್ ಓಪನ್ ಆಗೋದ್ರಿಂದ ನಿಮಗೆ ಗಾಡಿಯಲ್ಲಿ ಫುಲ್ ಚೆನ್ನಾಗಿ ಸಿಗುತ್ತೆ, ಪಿಕಪ್ ಚೆನ್ನಾಗಿ ಸಿಗುತ್ತೆ. ಆದರೆ ಮೈಲೇಜ್ ಡ್ರಾಪ್ ಆಗುತ್ತೆ ಅಷ್ಟೇ. ಆ ವಾಲ್ವ್ಸ್ ಯಾವಾಗ ಓಪನ್ ಆಗುತ್ತೆ 4 ವಾಲ್ವ್ಸು ಪರ್ಫಾರ್ಮೆನ್ಸ್ ಚೆನ್ನಾಗುತ್ತೆ ಗಾಡಿದು. ಪರ್ಫಾರ್ಮೆನ್ಸ್ ಚೆನ್ನಾಗಾದಾಗ ನಿಮಗೆ ಗಾಡಿ ಪಿಕಪ್ ಚೆನ್ನಾಗಿ ಸಿಗುತ್ತೆ, ಆದರೆ ಮೈಲೇಜ್ ಸಿಗೋಲ್ಲ. ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ ನಿಮಗೆ. 155cc ಆಲ್ಮೋಸ್ಟ್ ಟಾಪ್ ಸ್ಪೀಡು ಇದೇ ಬೈಕಿನ ಚೆನ್ನಾಗಿರೋಂಥ ಗಾಡಿ ಇದು. ನಿಮಗೆ ಒಳ್ಳೆ ಫ್ಯೂಲ್ ಎಫಿಷಿಯನ್ಸಿ ಬೇಕಂದರೆ ಎಕಾನಮಿಯಲ್ಲಿ 2 ವಾಲ್ವ್ಸಲ್ಲೇ ನೀವು ರನ್ ಮಾಡ್ಬೋದು. ಯಾವ 4 ವಾಲ್ವ್ಸ್ ಓಪನ್ ಆಗುತ್ತೆ ಆ ಟೈಮಲ್ಲಿ ನಿಮಗೆ ಮೈಲೇಜ್ ಬರೋಲ್ಲ, ಒಳ್ಳೆ ಪಿಕಪ್ ಸಿಗುತ್ತೆ ಗಾಡಿ. ಅದಾದ ನಂತರ ಇದೆಲ್ಲ ಸ್ಟಾಕೇ ಬರೋದು ನಿಮಗೆ. ದಿಸ್ ಟೈರ್ ಹಗ್ಗರ್ ಆ್ಯಂಡ್ ಎವ್ರಿಥಿಂಗ್. ಆಮೇಲೆ ಇದು ಸ್ಲೀಪರ್ ಕ್ಲಚ್ ಬರುತ್ತೆ ಈ ಗಾಡಿಗೆ ನಿಮಗೆ, ಸ್ಲೀಪರ್ ಕ್ಲಚ್. ಬನ್ನಿ ಗಾಡಿದೊಂದು ಟ್ರಯಲ್ ರಿವ್ಯೂ ನೋಡೋಂತೆ. ಕಂಫರ್ಟ್ ಪೋಸ್ಟಲ್ ಆಗಿದೆ. ಈ ಗಾಡಿದು ರೈಡಿಂಗ್ ಪೋಸ್ಚರ್ ಬಂದು ತುಂಬಾ ಸ್ಪೋರ್ಟಿ ಇದೆ. ಸ್ಪೋರ್ಟಿ ಆ್ಯಂಡ್ ವೆರಿ ಅಗ್ರೆಸಿವ್ ಟು ರೈಡ್ ಬೈಕ್. ಯಾಕೆಂದರೆ ಇದು ಸ್ಪೋರ್ಟ್ಸ್ ಬೈಕ್ ಇರೋದ್ರಿಂದ ನಿಮಗೆ ಟೂರಿಂಗ್ ಸೆಟಪ್ಗಿಂತ ಟ್ರ್ಯಾಕಲ್ಲೆಲ್ಲ ನಿಮಗೆ ತುಂಬ ಚೆನ್ನಾಗೆಲ್ಲ ಬಿಗಿನರ್ಸ್ಗೆ ಕಾರ್ನರ್ಸ್ ಹೊಡಿಲಿಕ್ಕಾಯಿತು ಅಥವಾ ಪ್ರಾಕ್ಟೀಸ್ ಮಾಡಲಿಕ್ಕಾಯಿತು. ಈ 155cc ನೀವು ಸ್ಟಾರ್ಟಿಂಗಲ್ಲೇ ಕಲಿಬಹುದು, ಅಷ್ಟು ಚೆನ್ನಾಗಿದೆ. ಆಮೇಲೆ ರೈಡಿಂಗ್ ಪೋಸ್ಚರ್ ಈ ಥರ ಇರೋದ್ರಿಂದ ನಿಮಗೆ ಲಾಂಗ್ ಟೂರಿಂಗೆಲ್ಲ ಸ್ವಲ್ಪ ಕಷ್ಟನೇ. ಬಟ್ ಇದ್ರ ಪರ್ಪಸ್ ಇರೋದು ಟೂರಿಂಗ್ ಪರ್ಪಸ್ ಅಲ್ಲ ಇದು ಇರೋದು. ಇದ್ರ ಪರ್ಪಸ್ ಇರೋದೇ ನಿಮಗೆ ಮೇನ್ ಸ್ಪೋರ್ಟ್ಸ್ ಆ್ಯಂಡ್ ಇಟ್ಸ್ ಟೂ ಮಚ್ ಅಗ್ರೆಸಿವ್ ವೈಲ್ ರೈಡಿಂಗ್ ಎ ಬೈಕ್, ಎಸ್ಪೆಷಲಿ ಇನ್ ದೋಸ್ ಕಾರ್ನರ್ಸಲ್ಲಿ ನಿಮಗೆ ಫೀಲ್ ತುಂಬಾ ಚೆನ್ನಾಗಿ ಕೊಡುತ್ತೆ ನಿಮಗೆ ಈ ಬೈಕ್. ಈ ಬೈಕ್ನ ರಿವ್ಯೂ ಮಾಡೋಕ್ಕಂತ ಕೊಟ್ಟಿರೋ ನಮ್ಮ ತಮ್ಮನಿಗೆ ತುಂಬ ಧನ್ಯವಾದಗಳು. ಎಲ್ರದ್ದು ರೆಸ್ಪಾನ್ಸು ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಬೈಕ್ ಮಾಡ್ತಿದ್ವಿ ಅಂತಂದರೆ ಎಸ್ಪೆಷಲಿ ಕಾಲೇಜ್ ಬಾಯ್ಸ್, ಯಂಗ್ಸ್ಟರ್ಸ್ ಅವರೆಲ್ಲ ತುಂಬ ಬೈಕಿಗೆ ತುಂಬಾ ಪ್ಯಾಷನೇಟ್ ಆಗಿರ್ತಾರೆ. ಅವರೆಲ್ಲ ಆ ಏಜಲ್ಲಿ ಆ ಕ್ರೇಜು, ವಾವ್ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಫಸ್ಟ್ ಗೇರ್ ಚಾಲೆಂಜ್, ಫಸ್ಟ್ ಗೇರ್ 36, 57, road is too much vast. I can't ride more speed.
ಆನ್ ದಿಸ್ ರೋಡ್. ಓಕೆ, ನೀವು ನೋಡ್ಬೋದು ಆಲ್ಮೋಸ್ಟ್ 7000 RPM ಎಲ್ಲ ಟಚ್ ಆದಾಗ ನಿಮಗೆ ಇಲ್ಲೆಲ್ಲ ಬರುತ್ತೆ ನಿಮಗೆ VVA ಅಂತ. VVA ಅಂತಂದರೆ ವೇರಿಯಬಲ್ ವಾಲ್ವ್ಸ್ ಆ್ಯಕ್ಟಿವೇಷನ್ ಅಂತಂದು. ಈ ವಾಲ್ವ್ಸ್ ಫಂಕ್ಷನ್ ಬಂದು ನಿಮಗೆ ಯಾವಾಗ 7000 RPMನ ನೀವು ಕ್ರಾಸ್ ಮಾಡ್ತೀರಾ ಆ ಟೈಮಲ್ಲಿ ನಿಮಗೆ ಒಳ್ಳೆ ಪಿಕಪ್ ಸಿಗುತ್ತೆ. 4 ವಾಲ್ವ್ಸ್ ಇಂಜಿನ್ ಓಪನ್ ಆಗುತ್ತೆ. ಇವಾಗ ನೀವು ನೋಡ್ಬೋದು ಇದ್ರೊಳಗೆ ವಾಲ್ವ್ಸ್ ಓಪನ್ ಹೇಗಾಗುತ್ತೆ ನೋಡಿ, ತೋರಿಸ್ತೀನಿ ನೋಡಿ. 7000 RPM ಬಂದ ತಕ್ಷಣ 7000 RPM ಓಪನ್ ಆದ ತಕ್ಷಣ ಇಮ್ಮಿಡಿಯೇಟಾಗಿ VVA ಟೆಕ್ನಾಲಜಿ ಆನ್ ಆಗುತ್ತೆ. VVA ಅಂತಂದರೆ ವೇರಿಯಬಲ್ ವಾಲ್ವ್ಸ್ ಆ್ಯಕ್ಟಿವೇಷನ್ ಅಂತಂದು. ಯೂಶ್ವಲಿ ಗಾಡಿ ನಿಮಗೆ ಒಳ್ಳೆ ಫ್ಯೂಲ್ ಎಫಿಷಿಯನ್ಸಿಗೋಸ್ಕರ 2 ವಾಲ್ವ್ಸ್ ಇಂಜಿನಲ್ಲಿ ರನ್ ಆಗ್ತಿತ್ತು ಗಾಡಿ. ಆದರೆ ಯಾವಾಗ ನಿಮಗೆ 7000 RPM ಕ್ರಾಸ್ ಮಾಡಿದಾಗ 7000 RPM ಪುಷ್ ಮಾಡಿದಾಗ ಏನಾಗಲ್ಲ, 7000 RPM ಕ್ರಾಸ್ ಆದ ನಂತರನೇ ಇಮಿಡಿಯೇಟಾಗಿ 4 ವಾಲ್ವ್ಸ್ ಇಂಜಿನ್ ಓಪನ್ ಆಗುತ್ತೆ. ಆ ಟೈಮಲ್ಲಿ ನಿಮಗೆ ಇನ್ನೂ ಒಳ್ಳೆ ಚೆನ್ನಾಗಿ ಪಿಕಪ್ ಸಿಗುತ್ತೆ ಗಾಡಿ. ಪಿಕಪ್ ಸಿಗ ನಿಮಗೆ ಕ್ಲಾಸ್ ಹೊಡಿಬೋದು ಗಾಡಿ. ಬಟ್ ಏನಂದರೆ ಮೈಲೇಜ್ ಸಿಗೋಲ್ಲ, ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿರುತ್ತೆ ಆ ಟೈಮಲ್ಲಿ. ಇದೆಲ್ಲ ನಮ್ಮ ಮೋಟರ್ ಸ್ಕ್ವಾಡ್ ಇದು ತುಂಬಾ ಚೆನ್ನಾಗಿದೆ ಹೊಡೆದೇನೆ. ಬಟ್ ಈ ಗಾಡಿಯಲ್ಲಿ ಸಸ್ಪೆನ್ಷನ್ ಸ್ವಲ್ಪ ಸ್ಟಿಫರ್ ಸೈಡ್ ಇದೆ. ರೀಸನ್ ಏನಂದರೆ ಸಸ್ಪೆನ್ಷನ್ ನಿಮಗೆ ಸ್ಟಿಫ್ ಆಗಿರೋದ್ರಿಂದ ಕಾರ್ನರಲ್ಲಿ ಗಾಡಿಯೆಲ್ಲ ನಿಮಗೆಲ್ಲ ಶೇಕ್ ಆಗೋಲ್ಲ. ಸೊ ಹಾಗಾಗಿ ಯಾವುದೇ ಫೇರಿಂಗ್ ಬೈಕ್ಸ್ ಆಯಿತು, ಸ್ವಲ್ಪ ಸ್ಪೋರ್ಟ್ಸ್ ಬೈಕ್ಸಿಗೆಲ್ಲ ನಿಮಗೆ ಸಸ್ಪೆನ್ಷನ್ ಸೆಟಪ್ ಎಲ್ಲ ನಿನಗೆ ಒಂದು ಸ್ವಲ್ಪ ಸ್ಟಿಫರ್ ಸೈಡ್ ಇರುತ್ತೆ, ಸಾಫ್ಟ್ ಆಗಿರಲ್ಲ. ಯಾಕೆಂದರೆ ಸಾಫ್ಟ್ ಆಗಿರ್ಲಿಕ್ಕೆ ಕೊಡ್ಲಿಕ್ಕೆ ಇದೇನು ADB ಕ್ಯಾಟಗರಿ ಬೈಕ್ಸ್ ಅಂತೂ ಅಲ್ಲ, ಟೂರಿಂಗ್ ಪರ್ಪಸ್ನೂ ಅಲ್ಲ. ಇಟ್ಸ್ ಜಸ್ಟ್ ಫಾರ್ ಓನ್ಲಿ ಟ್ರ್ಯಾಕ್. ಆಮೇಲೆ ಈ ಗಾಡಿನ ಮಾಡಿಫೈ ಎಲ್ಲ ಮಾಡ್ಕೊಂಡು ಕ್ಲಾಸಾಗಿ ನೀವು ಇಟ್ಟು ಗಾಡಿ ಚೆನ್ನಾಗಿ ಕಾಣುತ್ತೆ. ಗಾಡಿ ಮಾತ್ರ ನಿಮಗೆ ಒಳ್ಳೆ ಚೆನ್ನಾಗಿ ಕಾಣುತ್ತೆ ನಿಮಗೆ ಗಾಡಿ. ಈ ವಿಡಿಯೋ ಯಾರಿಗಾದ್ರೂ ಲೈಕ್ ಆಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ಲರೂ ನನಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ರು, ಇದೇ ಥರ ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಬೈಕ್ ಬಗ್ಗೆ ಕಾಂಟೆಂಟ್ ಕೊಡ್ತಾ ಹೋಗ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಟು ಆಲ್. ಸಿ ಯು ನೆಕ್ಸ್ಟ್ ವಿಡಿಯೋ.